ಧರ್ಮಗುರು ಬಸವಣ್ಣನವರನ್ನ ಸ್ಮರಿಸಿಕೊಂಡು ನಿರಂಜನ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೂ ಶರಣಾರ್ಥಿಗಳನ್ನು ಸಲ್ಲಿಸಿ ಜ್ಞಾನಯೋಗಾಶ್ರಮದ ಸಿದ್ದೇಶ್ವರ ಅಪ್ಪಗಳವರು ಅವರು ಒಂದು ತಾಯಿಗಿಂತ ಹೆಚ್ಚು ಸೇವೆಯನ್ನ ಮಾಡಿ ಅವರ ಪ್ರೀತಿಗೆ ಎಲ್ಲರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಈಶ ಪ್ರಸಾದ್ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೂ ಶರಣಾರ್ಥಿಗಳನ್ನು ಸಲ್ಲಿಸಿ ಎಲ್ಲ ಪ್ರವಚನಕಾರರಿಗೂ ತಮ್ಮೆಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣಾರ್ಥಿ. ನಾನು ಯಾರಿಗೂ ಮಾತಾಡಿಸ್ಬೇಕಂತಿತ್ತು, ಆದ್ರೆ ನಮ್ಮ ನಿರಂಜನ್ ಗುರುಗಳು ಅವ್ರದ್ದೊಂದು ಮಾಸ್ಟರ್ ಪ್ಲಾನ್ ಅದ. ಒಂದು ಯಾವುದೇ ನಾನು ಆರಂಭದಲ್ಲಿ ಕಮಲ್ ನಗರದಲ್ಲಿ ಸಂಸ್ಕೃತದಿಂದ ಪ್ರವಚನ ಮಾಡಿದ್ದೆ, ಅಲ್ಲಿ ಹೆಚ್ಚಿನ ಸಂಖ್ಯೆ ಅದು ಹೆಚ್ಚು ಸೇರ್ಲಕ್ಕ ನನಗೊಂದು ಮಾಸ್ಟರ್ ಪ್ಲಾನ್ ಯಾರು ಅಂದ್ರೆ ಅದು ನಿರಂಜನ್ ಗುರುಗಳು. ಅವರು ಸಮಯಕ್ಕೆ ಆರಂಭ ಸಮಯಕ್ಕೆ ಮುಗಿಬೇಕು, ಯಾರಿಗೂ ಕಾಯ್ಬೇಡ್ರಿ ಅಂತ ಹೇಳಿದ್ರು. ಅವ್ರು ಏನು ಹೇಳಿರು ಅದು ಅಪ್ಪೂರ ಆಶೀರ್ವಾದದಿಂದ ಅವ್ರು ಹೇಳಿದ್ದಾಗ ನಾವು ಮಾಡಿದೇವಂತೆ ಯಶಸ್ವಿ ಆಗಿದ್ವಿ. ಈಗೂ ಕೂಡ ಹೇಳಿದ್ರು, ಒಂದ್ ಮುಂದೆ ಗಡಿ ಇಟ್ಕೊಂಡೇ ಬರ್ತಾರ. ಎಲ್ಲಿಟ್ರು ನಾ 3-4 ಸರ್ತಿ ಕೇಳ್ದ ಎಲ್ಲಿಟ್ರಿ ಅಂದ್ರೆ ಅವ್ರು ಹೇಳ ಇಷ್ಟು ಗಂಟೆ ಮುಗಿಸ್ಬೇಕಂತ. ನನ್ನ ಮನಸ್ಸು ಹೇಳಿಯವ್ರಿಗೆ ಮಾತಾಡ್ಸೋದಿತ್ತು, ಮತ್ತ ಈಶ ಪ್ರಸಾದ್ ಗುರುಗಳಿಗೆ ಮಾತಾಡ್ಸೋದಿತ್ತು. ಆದ್ರೆ ಅವ್ರು ಹೇಳಿದ್ದೆ ಸರಿ, ಯಾಕಂದ್ರೆ ಪಾಪ ನಿಮ್ಗೂ ಆ ಸಮಯ ತಕ್ಕಂತೆ ನಾವು ಮುಗಿಸ್ತೇವೆ ಅಂದ್ರೆ ಮುಂದಿನ ತಿಂಗಳು ನಮ್ಮಲ್ಲಿ ಬರ್ತೀವಿ. ಇಲ್ಲಾಂದ್ರೆ ನೀವು ಗುರುಗಳೇ ಹೇಳೋರು ನೀವೇ ಎಲ್ಲ ನೀವೇ ತಿಳ್ಕೊಂಡು ನೀವು ಮತ್ತೆ ನಿಮ್ದು ಏನದ ನೀವು ಮಾಡ್ತೀರಿ. ನಿಮ್ಮ ನರನಾಡಿ ಅದು ಯಾರಿಗೂ ಗೊತ್ತಾಯ್ತು ಅಂದ್ರೆ ಅದು ನಿರಂಜನ ಗುರುಗಳಿಗೆ ಗೊತ್ತಾಯ್ತು. ಅವರು ಒಂದು ಅದನ್ನ ಎಷ್ಟು ಚಲೋ ಪ್ರವಚನ ಮಾಡಿದ್ರು. ಅವರು ಆರಂಭದಾಗ ಒಂದೆಷ್ಟು ಚಲೋ ಹಾಡಿದ್ರು, ಆನಂತರ ಧ್ಯಾನ ಮಾಡಿದ್ರು, ಆನಂತರ ಇಡೀ ಅಧ್ಯಾತ್ಮದ ಕುರಿತು ಇನ್ನ ಕೇಳ್ಬೇಕು ಎಲ್ಲರಿಗೂ ಅನಿಸ್ತಾ ಇತ್ತು. ಬಹಳ ಬಹುತೇಕ ಎಲ್ಲಕ್ಕಿಂತ ಹೆಚ್ಚು ನಿರಂಜನ್ ಅಪ್ಪುಗಳಿಗೆ ಅತಿ ಹೆಚ್ಚು ಅವ್ರ ಕಾರ್ಯಕ್ಕೆ ಬಹುತೇಕ ಮೊಟ್ಟ ಮೊದಲು ಅವ್ರ ಕಾರ್ಯಕ್ಕೆ ಹೆಚ್ಚು ಖುಷಿ ಪಡೋರು ಮೊಟ್ಟ ಮೊದಲು ಯಾರಿಗ ಸಲ್ತೋದಂದ್ರೆ ಅದು ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವಿ. ಯಾವಾಗಲೂ ಎಲ್ಲ ಗುರುಗಳಿಗೆ ಕೂರ್ಸ್ಕೊಂಡು ಅಪ್ಪರು ಹೇಳ್ತಿರು, ನಿರಂಜನ ಗುರುಗಳು ಅವರು ಖರೇ ಅವ್ರ ಜಂಗಮರು. ಯಾಕಂತಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಮೌಢ್ಯ, ಮೂಢನಂಬಿಕೆ, ಏನೇನೋ ಸಮಸ್ಯೆಗಳಲ್ಲಿ ಅಶಾಂತಿ, ಅದಕ್ಕೆಲ್ಲ ಒಂದು ಮಾರ್ಗವನ್ನ, ಶಾಂತಿ ಮಾರ್ಗವನ್ನು ಕೊಟ್ಟು ಎಲ್ಲರ ಮನಸ್ಸನ್ನ ಸಮೃದ್ಧಿಗೊಳಿಸೋರು ಯಾರಾದ್ರೂ ಇದ್ರೆ ಅದು ನಿರಂಜನ ಮಹಾಸ್ವಾಮಿಗಳು. ಅವರು ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲಿ ಈಗಾಗಲೇ ಕಲ್ಯಾಣ ಕರ್ನಾಟಕ ಇನ್ನ ಸ್ವಲ್ಪ ದಿನದಲ್ಲಿ ಮುಗೀತದೆ. ಮುಂದೆ ಹಾಗೇ ಹೋಗಿ ಇಡೀ ರಾಜ್ಯವನ್ನ ಅವ್ರು ಪೂರ್ತಿಗೊಳಿಸಿ ಮತ್ತೆ ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ದೇಶಗಳಲ್ಲಿ ಕೂಡ ಅವರು ಪ್ರಚಾರ ಪ್ರಸಾರ ಮಾಡೋರಿದ್ದಾರೆ. ನಿಜಕ್ಕೂ ಎಲ್ಲರಿಗೂ ಒಂದು ರೀತಿ ಅವರು ಸ್ಫೂರ್ತಿ ಇದ್ದಾರೆ. ಅವ್ರ ಮಾತು ಕೇಳಿದ ಮ್ಯಾಗ ನನಗನ್ನಿಸ್ತು ಈಗೇನ್ ಮಾತಾಡೋದು ಬೇಡ ಅಂತ ಅನಿಸ್ತು. ಆದ್ರೂ ಔಪಚಾರಿಕವಾಗಿ ಒಂದು 5 ನಿಮಿಷ ಮಾತಾಡಿ ಮುಂದಿನ ತಾವೆಲ್ಲರೂ ಕುಂಬಾರಗುಂಡ ಕಲ್ಯಾಣ ಮಂಟಪದಲ್ಲಿ ಪ್ರಸಾದನ ಸ್ವೀಕರಿಸಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ, ಇವತ್ತು ನಾನು ವೀರಣ್ಣ ಕುಂಬಾರ್ ಸರ್ ಅವ್ರ ಬಗ್ಗೆ ಅವರಿಗೂ ನನಗೂ ಬಹಳ ಆತ್ಮೀಯತೆ. ಬಹುತೇಕ ವೀರಣ್ಣನವರು ಬರಲಿಕ್ಕಿಂತ ಮುಂಚೆ ನಮ್ಮ ಮಠದಲ್ಲಿ ಯಾವ ವ್ಯವಸ್ಥೆ ಇತ್ತು, ನಮ್ಮಲ್ಲಿ ಸರಿಯಾಗಿ ಪತ್ರ ವ್ಯವಹಾರ ಸರಿಯಾಗಿ ಆಗ್ತಿದ್ದಿಲ್ಲ, ನಮ್ಮಲ್ಲಿ ಸರಿಯಾಗಿ ಕರಪತ್ರಗಳು ಪ್ರಕಟ ಆಗ್ಲಿಕ್ಕೂ ಅವ್ರು ಬಂದ ಮೇಲೆ ಎಲ್ಲ ರೀತಿಯ ಶಿಸ್ತು ಬಂತು. ಅಪ್ಪೋರು ಎಷ್ಟೋ ಸಾರಿ ಆ ಪತ್ರಗಳಿಗೆಲ್ಲ ಉತ್ತರ ಬರೀಬೇಕಂತ ಬಹಳ ಸಾರಿ ಎಷ್ಟೇ ಕಾರ್ಯದ ಒತ್ತಡ ಮಧ್ಯದಲ್ಲೂ ಬರಿಬೇಕಂತ ಇಟ್ಕೊತಿದ್ರು. ಆದ್ರೆ ಅವಕ್ಕೊಂದು ಶಿಸ್ತು, ಆ ಟಪಾಲ್ಗಳು ಇರ್ಬೋದು, ಕೊರಿಯರ್ ಇರ್ಬೋದು, ಅವೆಲ್ಲಕ್ಕೂ ಉತ್ತರ ಸರಿಯಾಗಿ ನಮಗ ವೀರಣ್ಣವ್ರು ಬಂದ ಮ್ಯಾಗೆ
ನಮ್ಮ ಮಠದ ಸಾಹಿತ್ಯ ಸೇವೆ ಅದು ಮೊಟ್ಟ ಮೊದಲು ಅದು ಹೆಚ್ಚು ಬೆಳಿಲಿಕ್ಕೆ ಮೊಟ್ಟ ಮೊದಲು ತಾಯಿ ಅಂದ್ರೆ ಅದು ವೀರಣ್ಣನವರು. ಅಷ್ಟು ಅವರು ಅವ್ರ ಜೊತೆ ಎಲ್ಲರನ್ನ ಬೆಳೆದು, ಈಗ ನಮ್ಮ ಸಂಗಮೇಶ್ ಬಿರಾದರ್ ಅನ್ನೋರ್ನ ಅವ್ರು ಮೊದಲು ಟೈಪಿಸ್ಟ್ ಟೈಪ್ ಮಾಡ್ತಿದ್ರು. ಅದು ಯಾವ ರೀತಿ ಪತ್ರ ಬರಿಬೇಕು, ಯಾವ ರೀತಿ ಅದನ್ನ ಯಾವ ರೀತಿ ಅದಕ್ಕೊಂದು ರೂಪ ಕೊಡ್ಬೇಕಂತಕ್ಕಂಥ ಕಲಿಸಿದವ್ರೆ ಇವತ್ತಿಗೂ ಅವ್ರು ಹೇಳ್ತಾರೆ. ಇವತ್ತು ನಾ ಇಷ್ಟು ಚಲೋ ಬರ್ಲಿಕ್ಕೆ ನಂಗೆ ವೀರಣ್ಣ ಕುಮಾರ್ ಸರ್ ಕಾರಣ. ಮತ್ತು ನಮ್ಮ ರಾಜು ಚುಬ್ರಿ ಅವರು ಮಹಾರಾಷ್ಟ್ರದವ್ರು, ಮರಾಠಿಯಲ್ಲೇ ಅವ್ರದ್ದು MA ಆಗಿದೆ. ಅವರು ಕೂಡ ಹೇಳ್ತಾರೆ ನಂಗೆ ಇಷ್ಟು ಚಲೋ ಇದಾಗ್ಲಕ್ ವೀರಣ್ಣನವ್ರು. ಇಂಥವ್ರು ಒಬ್ಬರಿಬ್ಬರು ಇಲ್ಲ, ಸಾಕಷ್ಟು ಜನ ಅವರು ಹಾಕಿ ಕೊಟ್ಟಿರ್ತಕ್ಕಂಥ ಒಂದು ನಮ್ಗೇನೇ ಇದ್ರು ಕೂಡ ಅಲ್ಲೇ ಹೋಗಿ ತೋರ್ಸ್ತಾರೆ. ಅದು ಪುಸ್ತಕ ಪ್ರಕಟ ಇರ್ಬೋದು, ಅವು ಯಾವುದೇ ನಮ್ದು ಎಲ್ಲ ಕಾರ್ಯಕ್ರಮಗಳದ್ದು ಆಮಂತ್ರಣ ಪತ್ರಿಕೆಗಳಿರ್ಬೋದು, ಅದಕ್ಕೊಂದು ಶಿಸ್ತು ಬರ್ಲಿಕ್ಕೆ ವೀರಣ್ಣನವ್ರ ಕೊಡುಗೆ ಇದೆ. ಅವರು ಆರಂಭದಲ್ಲಿ ಬಂದಾಗಂತೂ ಅಪ್ಪೋರಿಗೆ ಬಹಳ ಖುಷಿಯಾಗಿರು. ಎಷ್ಟು ಖುಷಿ ಅಂದ್ರ ಅಪ್ಪೋರಿ ಇವ್ರಿಗೆ ಬಿಟ್ಟು ಪ್ರಸಾದ ಮಾಡ್ತಿದ್ದಿಲ್ಲ. ದಿನನಿತ್ಯ ಅಪ್ಪೋರವ್ರು ಕೂಡ ಪೂಜೆಗೆ ನಾ ಹೋಗ್ಲತ್ತೀನಿ, ನೀವು ಬರ್ರಿ ವೀರಣ್ಣನವ್ರೆ. ರಾತ್ರಿ 12 ಇಲ್ಲ, 1 ಇಲ್ಲ, ಎಷ್ಟು ರಾತ್ರಿ ಇದ್ರು ಅಪ್ಪೋರ ಜೊತೆ. ಇವತ್ತು ನಮ್ಮ ಸಾಹಿತ್ಯ ಲೋಕ ಆಲ್ಕಿ ಮಟ್ಟದ ಬೆಳೆದಂದ್ರ ಅದಕ್ಕೆ ದೊಡ್ಡ ಶಕ್ತಿ ಅಂದ್ರೆ ಅದು ವೀರಣ್ಣನವ್ರದ್ದು. ಅಂಥವ್ರು ಅವ್ರೊಂದು ರೀತಿ ಆಲ್ಕಿ ಮಟ್ಟಕ್ಕೆ ಬಂದವರೆಲ್ಲ ನನಗೆ ಹಿಡ್ಕೊಂಡೆ ಬರಗೈಲೆ. ಅಪೂರ್ವಲ್ಲಿ ಯಾರು ಆ ಸೇವಾ ನಿಷ್ಠೆಯಿಂದ ಮಾಡ್ಯಾರ ಅವ್ರಿಗೆಲ್ಲ ಎಷ್ಟು ಬೆಳಗ್ಯದಂದ್ರ ಅವ್ರಿಗೊಂದು ಭಾಳ ಚಿಂತೆ ಇತ್ತು. ನಮ್ಮ ಮಠದಾಗ ಬಂದಾಗ ಅವ್ರು ಹೇಳ್ತಿರು, ನಮ್ಗೆ ಮಗಳು ಆಕಿಂದೊಂದು ಮದುವೆ ಆದ್ರೆ ಸಾಕ್ರಿ ಶ್ರೀದೇವಿ ಅಂತ ತಿಳ್ಕೊಂಡು ಅಂತ ಭಾಳ ಸರ್ತಿ ದೊಡ್ಡಪ್ಪವ್ರ ಮುಂದೆಲ್ಲ ನಮ್ಮ ಮುಂದೆಲ್ಲ ಹೇಳ್ತಿರು. ಅಪ್ಪವ್ರ ಆಶೀರ್ವಾದ ನಿಮ್ಗೆ ಆಯ್ತು ಸರ್, ನೀವಿಷ್ಟು ಚಲೋ ಸೇವಾ ಮಾಡ್ಲತ್ತೀರಿ ಅಂತಿ ಅಪ್ಪೋರ್ ಎದುರು ನಾನು ಅಂದೆ, ಅಪ್ಪರೇ ಮತ್ತ ಅಲ್ಲಿ ಬೆಳಗಾವಿ ಜಿಲ್ಲಾದಾಗ ಕಬ್ಬೂರು ಮಹಾದೇವ ಕುಂಬಾರ್ ಅಂತಾರಲ್ಲ, ಅವ್ರ ಮಗನಿಗೆ ಮಾಡಿದ್ರೆ ಹೆಂಗ್ರಿ ಸಹಜಾಗ ಅನ್ನಕ್ ಹೋದ್ರೆ ಅದು ಅಪ್ಪವ್ರ ಆಶೀರ್ವಾದ ಶಕ್ತಿ. ಅವ್ರ ಸೇವಾದ ಫಲ ಏನು ಅಂದ್ರೆ ಆ ಶಿವಪ್ರಕಾಶ್ ಕುಂಬಾರ್ ಅವ್ರು ಸಿಕ್ತರು. ಅದಕ್ಕೆ ಕಾರಣ ಏನು ಅಂತಂದ್ರ ಯಾರು ಏನ್ ಸೇವಾ ಮಾಡ್ತಾರ ಅದ್ರ ಪ್ರತಿಫಲ ಸಿಕ್ತು. ಈ ಕಾಮಣ್ಣ ಸರ್ ಹೇಳಿದ್ರಲ್ಲ, ನಮಗ್ ದೇವ್ರು ಸಿಕ್ಕಂಗ ನಮ್ಗೆ ಹಳೆ ದೇವ್ರು ಸಿಕ್ಕರ್ರಿ ಅಂತ. ಅದು 100ಕ್ಕೆ 100 ಸತ್ಯ ಮಾತು. ಅವರು ಇಡೀ ಅವ್ರ ಒಳ್ಳೆ ಸಂಸ್ಕಾರವಂತ ಮಹಾದೇವ್ ಕುಂಬಾರ್ ಕಬ್ಬೂರ್ ಶರಣರು. ಅವರು ಇಡೀ ಪರಿವಾರ ಬಸವ ತತ್ವದ ಪರಿವಾರ ಅಂತವ್ರು ದೊರಕಿದ್ದು. ಆ ನಂತರ ನಮ್ಮ ಪ್ರಭುದೇವ್ ಅವರು ಅವ್ರ ಧರ್ಮಪತ್ನಿ ಅವರು ಇಷ್ಟು ಅವ್ರ ಬಗ್ಗೆ ವೀರಣ್ಣನವ್ರಿಗೆ ಖುಷಿ ಅತಿ ಅತಿ ಅತಿ. ನಮ್ಮ ಸಸಿಯವ್ರು ನನಗೆ ಮಗಳಿದ್ದಂಗ್ರಿ, ಭಾಳ ಕಾಳಜಿ ಮಾಡ್ತಾರ. ನನ್ನ ಮುಂದು ಭಾಳ ಸಾರಿ ಹೇಳ್ತೀನಿ. ಆ ನಂತರ ದೊಡ್ಡ ಮಗ ಗುರುಪ್ರಸಾದ್ ಗುರುಪಾದೇಶ್ ಅವರು ಆರಂಭದಲ್ಲಿ ನಮ್ಮ ITI ಕಾಲೇಜಲ್ಲಿ ಅವರೇ ಮೊದಲು JTO ಇದ್ರು, ಪ್ರಿನ್ಸಿಪಾಲ್ ಇದ್ರು. ಒಳ್ಳೆ ರೀತಿಯಿಂದ ಅವರು ಸೇವೆ ಮಾಡಿದ್ರು. ಒಟ್ಟಾರೆ ಅವರೆಲ್ಲ ತುಂಬಿದ ಮನೆ. ಇದು ಯಾರಿಗೂ ಹಿಂಗ ಆಗ್ತದಂತ ಯಾರೂ ನಿರೀಕ್ಷೆ ಮಾಡಿಲ್ಲ. ನಮಗಂತೂ ಆರಂಭದಲ್ಲಿ ಸರಿಯಾಗಿ ಮಾತಾಡ್ಲಕ್ಕೂ ಬರ್ತಿದ್ದಿಲ್ಲ. ಅವಾಗ ಹೇಳ್ತಿದ್ರು, ಈಗ ನೀವು ಒಂದು ಸ್ಟೇಜಿಗೆ ಬಂದ್ರಿ ನಿಮಗಿಷ್ಟು ಮಾರ್ಕ್ಸ್ ಅಂತ ಹೇಳ್ತಿದ್ರು. ಈ ಪ್ರವಚನದಾಗ ಆರಂಭದಲ್ಲಿ ಇಲ್ಲಿ ಅಷ್ಟಾವರಣ, ಪಂಚಾಚಾರ, ಶಟಸ್ಥಲ ಆ ವಿಷಯದ ಮೇಲೆ ಇಲ್ಲಿ ದಿನ ಮಾಲಿಂಗ ಗುರುಗಳು ನಮ್ದು ಇಬ್ಬರದ್ದು ಇರ್ತಿತ್ತು. ಆಗ ಹೇಳ್ತಿವ್ರು, ಇವತ್ತು ನಿಮ್ಗೆ ಇವತ್ತು 35 ಮಾರ್ಕ್ಸು, ಇವತ್ತು 40 ಮಾರ್ಕ್ಸು, ಇವತ್ತು 50 ಮಾರ್ಕ್ಸು, ಹಿಂಗಂದ್ ಕೊನೆಗೆ ಒಂದು 100 ಮಾರ್ಕ್ಸ್ ನೋಡ್ರಿ ಅಂತ ಕೊನೆಗೆ ಹೇಳಿದ್ರು. ಅಂದ್ರೆ ಅವ್ರ ಪ್ರೋತ್ಸಾಹ ನಮ್ಮಂತ ಸನ್ಯಾಸಿಗಳು ಬೆಳಿಲಿಕ್ಕೂ ಅಂತವ್ರ ಕೊಡುಗೆ ಇದೆ. ನಿಜಕ್ಕೂ ವೀರಣ್ಣನವರಿಗೆ ನಾವೆಂದೂ ಮರಿಲಕ್ಕ ಆಗಲ್ಲ. ಅವ್ರ ಸೇವೆ ಈಗಾಗಲೇ ಕಾಮಣ್ಣ ಸರ್ ಅವ್ರ ಬಗ್ಗೆ ಎಲ್ಲ ಹೇಳ್ಯಾರ. ಅವ್ರೊಂದು ಸಮಾಜದ ಶಕ್ತಿ ಅವರು ಅವ್ರ ಅಷ್ಟೊಂದು ಸೇವೆ ಇದೆ. ಇವತ್ತು ನಮ್ಮ ಸಾಹಿತ್ಯ ಲೋಕ ಬೇರೆ ಬೇರೆಯವ್ರದ್ದು ಅವು ಬರ್ಲಿಕ್ಕೆ ಅವ್ರ ಕೊಡುಗೆ ಅಪಾರ ಇದೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಆಲ್ಕಿ ಮಠದ ಬೆಳವಣಿಗೆಗೆ ಇನ್ನೊಂದು ಶಕ್ತಿ ಅಂದ್ರೆ ವೀರಣ್ಣನವ್ರದಿದೆ. ಅಂಥವ್ರು ಅಗಲಿದ್ದು ಅದು ಎಲ್ಲರಿಗೂ ಒಂದು ರೀತಿ
ನೋವು ದುಃಖ ಅದೊಂದು ಒಂದು ರೀತಿ ಅದು ನಂಬಲಿಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ ಏನಾದರೂ ಬಹಳ ಸಮಸ್ಯೆ ಇತ್ತು ಅಂದ್ರೆ ನಮ್ಮ ಮುಂದೆ ಹೇಳ್ಕೊಂಬ, ಅವಾಗ ನಿಮ್ದು ಆಗ್ತದೆ ಸರ್, 100% ಆಗ್ತದ ಅಂತ ನಾವು ಎಷ್ಟೋ ಸರ್ತಿ ಯಾವ ವಿಷಯದ ವಚನ ಕೊಟ್ಟಿದ್ದೀವಿ. ಅದು ಏನು ಅವ್ರ ಸರ್ ನಮಗೆ ಹೇಳಿದ್ರು, ಅದು ಸ್ವತಃ ಪಾಲ್ಕಿ ಮಠ ನಿಂತೆ ಆ ಕೆಲಸ ಮಾಡಿಕೊಡ್ತದ ಅಂತಕ್ಕಂಥ ಮಾತನ್ನು ತಿಳಿಸಿ, ಅದಕ್ಕೆ ಯಾರು ಅದಕ್ಕೆ ದುಃಖ ನೋವು ಏನು ಅವ್ರದ್ದೇನು ವಿಚಾರಗಳು ಅವ್ರ ಬದುಕದಲ್ಲ, ಅದು ಎಲ್ಲರಿಗೂ ಆದರ್ಶ ಇದೆ ಅಂತ ವೀರಣ್ಣನವರ ಒಂದು ಸೇವೆ ಅವ್ರದ್ದು ಅಮರ್ ಇದೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಅದ್ರ ಜೊತೆ ಪ್ರವಚನ ಬಗ್ಗೆ ಇಲ್ಲೆಲ್ಲ ಕುಂತವರು ಇವರೊಂದು ಸಣ್ಣ ಸಣ್ಣ ಒಂದು ಅನುಭವ ಮಟ್ಟ ಇದ್ದಂಗೆ ಇವರೆಲ್ಲರೂ ನಿಜಕ್ಕೂ ಎಷ್ಟು ಅವ್ರಿಗೊಂದು ಶಕ್ತಿ ಏನು ಅಂದ್ರೆ ಇದೆಲ್ಲ ಕುಂತವ್ರಿಗೆ ತಾಯಿ ಇಲ್ಲಿ ಪಕ್ಕದಾಗ ಇದ್ದೋಳು ಅಂತಂದ್ರ ಪಕ್ಕದಾಗ ಬಾವಿ ಅದ, ಹೌದದ, ನೀರವ, ಸಾವು ಜೀವ ಮಧ್ಯದಾಗ ಇರ್ತದ. ಆದ್ರ ಬಿ ಆ ಕೂಸ್ ಅಡ್ಯಾಡ್ಕೋತ ಅಲ್ಲಿ ತನ ಹೋಗ್ತದ. ಯಾಕಂದ್ರ ನಮ್ಮ ಅವ್ವ ನಮಗ್ ಬದುಕಿಸ್ತಾಳಂತ. ಇಲ್ಲೆಲ್ಲ ಕುಂತವ್ರ ಪ್ರವಚನಕಾರರು ಎಲ್ಲರಿಗೂ ನನಗೆ ಹಿಡ್ಕೊಂಡು ನಮ್ಗೆಲ್ಲರಿಗೂ ತಾಯಿ ಯಾರು ಅಂದ್ರೆ ಪರಮ ಪೂಜೆ ಡಾಕ್ಟರ್ ಬಸವಲಿಂಗ ಪಟ್ಟರು. ಆ ಒಂದು ಶಕ್ತಿ ಮೇಲೆ ಎಲ್ಲರೂ ಪ್ರವಚನ ಮಾಡ್ಲಿಕ್ಕೆ ಅವ್ರು ಮುಂದೆ ಬಂದಿದ್ದಾರೆ. ದೊಡ್ಡ ಮನೆತನ ನಮ್ಮ ಭಾರತಿ ಪಾಟೀಲ್ ತಾಯಿಯವರು, ನಮ್ಮ ಬಸವರಾಜ್ ಪಾಟೀಲ್ ಸೇಡಮ್ ಅವರು, ಅವರು ಅವ್ರ ಮಗಳು ಬಹಳ ದೊಡ್ಡ ನಮ್ಮ ಇಟಾಲಿಯವರು ಬೀಗ್ತಿಯವರು. ಅವ್ರಿಗೆ ಎಷ್ಟು ಹಸಿವು ಅದ, ಎಷ್ಟು ಆಸಕ್ತಿ ಅದ ಅಂದ್ರ ಇಲ್ಲಿ ಜೊನ್ನಿಕೆರೆ ಅಂತಿ ಅವರ ತಾಲೂಕದ ಒಂದು ರೀತಿ ಅಲ್ಲಿ ಅಷ್ಟೊಂದು ಹೇಳ್ಕೊಂಬಂಗ ಅಲ್ಲಿ ಬಸವತತ್ವಕ್ಕ ಜನ ಮುಂದೆ ಬರಲ್ಲ. ಆದ್ರೂ ಅವ್ರು ಹೋಗಿದ್ಮ್ಯಾಗ ಹೋದ ವರ್ಷ ಮನೆ ಹೋಗಿ ಆ ಬಸವತತ್ವಕ್ಕೆ ತಂದಂತ ಶ್ರೇಯಸ್ಸು ನಮ್ಮ ಭಾರತಿ ಪಾಟೀಲ್ ತಾಯಿಯವರಿಗೆ ಸಲ್ತದೆ. ಅವ್ರು ವಿಶೇಷವಾಗಿ ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯದ ಏನು ಸುವರ್ಣ ಶರಣಪ್ಪ ಚಿಂಕೋಡೆ ತಾಯಿಯವರು, ಅವ್ರು ಇದರಲ್ಲಿ ಇವ್ರದ್ದು ಬಹಳ ದೊಡ್ಡ ಆ ಮಕ್ಕಳಿಗೆಲ್ಲ ಸಂಸ್ಕಾರ ಕೊಡುವಲ್ಲಿ ಇವ್ರ ದೊಡ್ಡ ಸೇವೆ ಇದೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಮಲ್ಲಮ್ಮ ನಾಗನಕೆರೆ ಅವ್ರ ಬಗ್ಗೆ ಅಂತೂ ಏನು ಹೇಳಕ್ಲೆ ಶಬ್ದಗಳಿಲ್ಲ. ಯಾಕಂದ್ರೆ ಅಪ್ಪವರು ಅವರು ಪಾಲ್ಕಿ ಮಠದ ಮಗಳು. ಆ ಒಂದು ಅಭಿಮಾನ, ಆ ಒಂದು ನಿಷ್ಠೆ ಬಹಳ ಜನರಿಗೆ ಥೋಡೆ ಏನಾದ್ರೂ ಆದ್ರೂ ಸ್ಟೈಲ್ ಚೇಂಜ್ ಆಯ್ತು. ಹಾಗೂ ಮಗಳಿದ್ದಾಗೂ ಸಣ್ಣವ್ರು ಇದ್ದಾಗೂ ಹಂಗೆ, ಇಷ್ಟು ದೊಡ್ಡವರು ಇದ್ದರು ಮಗಳೆಂಬ ಭಾವ ಮೈ ತುಂಬ ತುಂಬಿಕೊಂಡವರು ಮಲ್ಲಮ್ಮ ತಾಯಿಯವರು. ಅವರು ಇವತ್ತು ಆ ಶಕ್ತಿ ಆಶೀರ್ವಾದನೇ ನಾ ಇಷ್ಟೆಲ್ಲ ಮಾಡತ್ತೀನಂತೆ ಬಹಳ ಹೆಮ್ಮೆಯಿಂದ ಹೇಳ್ತಾರೆ. ಅಂತ ತಾಯಿಯವರು ಜೋಳದಪ್ಪಗ ಮತ್ ಬೇರೆ ಬೇರೆ ಕಡೆ ಮಾಡಿ ಈ ವರ್ಷ ಬಸವನಗರ ಅಂದ್ರೆ ಅಲ್ಲಿ ಯಾರು ಹೋಗಲ್ಲ ಆ ಜಾಗಕ್ಕೆ ಆಯ್ಕೆ ಮಾಡ್ಕೊಂಡ್ರಲ್ಲ, ಇದು ಅಪ್ಪೋರಿಗೆ ಅತೀ ಖುಷಿ ಅಂತಕ್ಕಂಥ ಮಾತನ್ನು ತಿಳಿಸಿ, ಮತ್ತೆ ರೇಖಾ ಮಹಾಜನ್ ತಾಯಿಯವರು, ಅವರು ಸತ್ಯನಿಕೇತನ್ ಕಾಲೇಜಿನ ಪ್ರಾಚಾರ್ಯರು. ಅವ್ರ ಕೈದಾಗ ಸಾವಿರಾರು ವಿದ್ಯಾರ್ಥಿಗಳು ತಯಾರಾಗ್ಯಾರ. ಅವರು ಪ್ರಾಧ್ಯಾಪಕರಿದ್ದಾಗ ಪ್ರಾಚಾರ್ಯರಿದ್ದಾಗ ಜ್ಞಾನವನ್ನ ಧಾರೆ ಎರೆದಾರ. ಈಗ ನಿವೃತ್ತಿ ಆಗಿದ ಮ್ಯಾಗೂ ಅವ್ರಿಗೆ ತತ್ವದ ಬಗ್ಗೆ, ವಿಶೇಷ ಮಠದ ಬಗ್ಗೆ ಅವ್ರಿಗೆ ಅಪಾರ ಭಕ್ತಿ ಕಾಳಜಿ ಇದೆ. ಆ ಒಂದು ನಿಷ್ಠೆನೆ ಇವತ್ತು ಅವ್ರ ಪ್ರವಚನಕ್ಕೆ ಸಿದ್ಧ ಆಗಿದ್ದಾರೆ. ಅವ್ರ ಪ್ರವಚನ ಯಶಸ್ವಿ ಆಗ್ತದೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಅಂಬರೀಷ್ ಸಂಘಿಯಲ್ಲಿ ಅವರು ಪ್ರವಚನವನ್ನ ನೀಡ್ತಾ ಇದ್ದಾರೆ. ಈಗ 25ನೇ ತಾರೀಕಿನಿಂದ ಅಲ್ಲಿ ಪ್ರವಚನ ಶುರು ಆಗ್ತದೆ. ನಮ್ಮ ಕುರುಬೆಳಗಿ ನಮ್ಮ ನೀಲಮ್ಮ ತಾಯಿಯವರು ಅವರು ಅಲ್ಲಿ ಕಪ್ಲಾಪುರ್ ಒಬ್ಬ ತಾಯಿ ಹೆಣ್ಮಗಳಾಗಿ ಅಂತ ಇದ್ರಾಗ ಆಶ್ರಮ ಮಾಡ್ಕೊಂಡು ಪ್ರತಿ ವರ್ಷ ಅಪ್ಪುರ ಜಯಂತಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ. ಇಲ್ಲಿ ಹೆಂಗ ಆಗ್ತದ ಅದರದೇ ಒಂದು ಮಾರ್ಗದಲ್ಲೇ ಅವ್ರು ಬಹಳ ಚೆನ್ನಾಗಿ ಮಾಡಿ, ಮತ್ತೆ ಅಲ್ಲಿ ಅಪ್ಪೋರ್ದೇ ಒಂದು ದೊಡ್ಡಪ್ಪವ್ರದ್ದು ಮೂರ್ತಿ ಕೂಡಿಸಿ, ಮತ್ತೆ ಪ್ರತಿ ವರ್ಷ ಶ್ರಾವಣದಲ್ಲಿ ಅವರಿಗೆ ಹೇಳ್ಕೊಂಬಂಗ ಯಾರ್ದು ಇದು ಇಲ್ಲ, ಅಪ್ಪವ್ರ ಆಶೀರ್ವಾದ ಶಕ್ತಿನೇ ನಂಗೆ ಮಾಡತ್ತದ ಅಂತಕ್ಕಂಥ ಭಾವ ಆ ತಾಯಿಯವ್ರ ಬಲ್ಲಿದೆ. ಡೋಳ್ಗಾಪುರ ದೇವಮ್ಮ ತಾಯಿಯವರು ಅಪ್ಪವ್ರು ಯಾವಾಗ್ಲೂ ಹೇಳ್ತಿದ್ರು, ಈ ಡೋಳ್ಗಾಪುರದಾಗ ಹೆಚ್ಚು ಒಂದು ಭಕ್ತಿವಂತರ ಜನ ಮತ್ತೆ ಹೆಚ್ಚಿನ ದೇವಾಲಯಗಳವ, ಆದ್ರೆ ಬಸವೇಶ್ವರದ ಅಕ್ಕಮಾದೇವ್ರದ್ದು ಇಲ್ಲಿ ಇರ್ಬೇಕಂತಕ್ಕಂಥದ್ದು
ಅಪ್ಪೋರ್ ಬಹಳ ಸರ್ತಿ ಹೇಳಿದ್ರು. ಅದನ್ನ ಅಲ್ಲಿ ಕಟ್ಟಡ ಆಗಿತ್ತು, ಆದ್ರೆ ಯಾರೂ ಒಬ್ಬರು ಜಂಗಮರು ಇದ್ದಿಲ್ಲ. ಆ ದೇವಮ್ಮ ತಾಯಿಯವರು ಬಂದ ಮ್ಯಾಗ ಅಲ್ಲಿನೆಲ್ಲ ಅಕ್ಕನ ಬಳಗದವರು ಬಹಳ ಭಕ್ತಿ ಶ್ರದ್ಧೆಯಿಂದ ಅಲ್ಲಿ ಪ್ರವಚನ ಭಜನೆ, ಮಣ್ಣು ಕೂಡ ಡೋಂಗಪುರದವರು ಅನುಭವ ಮಂಟಪ ಉತ್ಸವದಲ್ಲಿ ಇರ್ಬೋದು, ಎಲ್ಲದಲ್ಲಿ ಆ ತಾಯಿಯವರು ಕರ್ಕೊಂಡು ಬರ್ತಾರೆ. ವಿಶೇಷ ಆ ರಾಯಚೂರು ಭಾಗದಿಂದ ಎಲ್ಲ ಇಲ್ಲಿ ಕರೆಸಿ ಅನುಭವ ಮಂಟಪ ದಾಸೋಹ ಮಾಡ್ತಾರೆ ಅಂತ ದೇವಮ್ಮ ತಾಯಿಯವರು. ಮತ್ತ ನಮ್ಮ ರೇಖಾ PM ಅವ್ರೇನ ಆರಂಭದಲ್ಲಿ ಭಾವುಕಾಗಿದ್ರು. ಕಾಮಣ್ಣ ಸರ್ ಮಾತು ಕೇಳಿ ವೀರಣ್ಣವ್ರ ಬಗ್ಗೆ ಎಲ್ಲರಿಗದು ಒಂದು ರೀತಿ ಅದು ಭಾವುಕ, ಅವ್ರ ವ್ಯಕ್ತಿತ್ವನೇ ಆಗಿದೆ. ಅವ್ರು ಕೇಳಿ ಮಾತಾಡಿ ನಾ ಏನಾದ್ರು ಪ್ರವಚನ ಹೇಳ್ತಾರಂತ ನಾ ತಿಳ್ಕೊಂಡಿದ್ದ. ಅವ್ರ ಪಾಪ ಅವ್ರ ಭಾವುಕಾಗಿ ಹಿಂದಿನ ಮಾತು ಹೇಳಿದ್ರು. ಅವ್ರದೆಷ್ಟು ಇದು ಅಂತಂದ್ರ ಅವರು ಶಿಕ್ಷಕಿಯಾಗಿ, ಶಾಲೆ ಮುಖ್ಯ ಗುರುಗಳಾಗಿ, ಮತ್ತೆ ಹಳ್ಳಿಗೆ ಶ್ರಾವಣದಲ್ಲಿ ಮಧ್ಯದಲ್ಲಿ ಇವರು ಮತ್ತೊಬ್ರು ಇಂಗ್ಲಿಷ್ ಟೀಚರ್ ಇದ್ರು, ರಾಮೇಶ್ವರಿ ಪಾಟೀಲ್. ಇವರಿಬ್ಬರು ಬಹಳ ಚೆನ್ನಾಗಿ ಸುತ್ತಮುತ್ತ ಊರುಗಳೆಲ್ಲ ಪ್ರವಚನ ಮಾಡ್ತಿದ್ರು. ಅವರಿಗೆ ಸರ್ಕಾರಿ ಹುದ್ದೆ ಆಯ್ತು, ಮದುವೆ ಆಯ್ತು. ಇವರು ಅಲ್ಲೇ ಉಳ್ಕೊಂಡು ಮತ್ತ ಇವರು ಸುತ್ತಮುತ್ತ ಹಳ್ಳಿ ಪ್ರಾರಂಭ. ಅಪ್ಪೋರ್ ನೀವು ಸಾಯಂಕಾಲ ತನ ಪಾಠ ಮಾಡ್ರಿ, ಸಾಯಂಕಾಲ ನಂತರ ಒಂದ್ ತಾಸು ಧರ್ಮದ ಪಾಠ ಹೇಳ್ಬೇಕಂತೆ ಅಪ್ಪೋರ್ ಹೋಗಿನಾಗ ಒಂದ್ಸರ್ತಿ ಇವ್ರಿಗೆ ಪ್ರೋತ್ಸಾಹ ಕೊಟ್ಟಿದ್ದೆ. ಅವರು ಹಳ್ಳಿಗೆ ಹೋದ್ರು. ಈಗ ಎಷ್ಟು ಅವ್ರ ಬೇಡಿಕೆ ಅದ ಅಂತಂದ್ರ ಸುತ್ತಮುತ್ತ ಊರವ್ರು ನಮ್ಮಲ್ಲಿ ಬರ ಟೀಚರ್, ನಿಮ್ಮಲ್ಲಿ ಬರ. ಇವತ್ತು ಬಹಳ ಅವ್ರ ಬಗ್ಗೆ ಅಲ್ಲಿ ಜನ ಎಲ್ಲ ಪ್ರೀತಿಯನ್ನ ಗಳಿಸಿದ್ದಾರೆ. ಅದ್ರ ಜೊತೆ ಅಲ್ಲಿ ಅವ್ರ ಪ್ರೀತಿ ಗಳಿಸೋದು ಅಷ್ಟೇ ಅಲ್ಲ, ಇಡೀ ನಮ್ಮ ಸಂಸ್ಥೆಯಲ್ಲಿ 100% ರಿಸಲ್ಟ್ ಮೊದಲನೇ ಸರ್ತಿ ಬಂದಾಗ ಅವರು ಚನ್ನಬಸವ ಪಟ್ಟದೇವರು ಪ್ರೌಢ ಶಾಲೆ ಮುಖ್ಯ ಗುರುಗಳಾಗಿ ಅಲ್ಲಿ 10ನೇ ತರಗತಿ ಇಡೀ ಹುಮ್ನಾಬಾದ್ ತಾಲೂಕದಾಗೆ 100% ಕೊಟ್ಟಂತ ಶ್ರೇಯಸ್ಸು ಆ ರೇಖಾ ಟೀಚರ್ ಅವರಿಗೆ, ಅಲ್ಲೆಲ್ಲ ಸೇವಾ ಮಾಡ್ತಕ್ಕಂಥವ್ರಿಗೆ ಹೋಗ್ತದೆ. ಅದೇ ರೀತಿ ಕಾಸರ್ ತುಗಾವ್ ಅಲ್ಲೆಲ್ಲ ಭಾಲ್ಕಿ ಮಠದ ನಿಷ್ಠಾವಂತರು, ಅಲ್ಲೆಲ್ಲ ಬಿರಾದರ್ ಮನೆತನ. ಅಲ್ಲೊಂದು ಅಪ್ಪೂರು ಸಂಗಮ್ಮ ಸಂಗ್ರಾಮಪ್ಪ ಬಿರಾದರ್ ಅವ್ರ ಹೆಸರ ಮೇಲೆ ಒಂದು ಶಾಲೆ ತೆಗೆದ್ರು. ಅವಾಗ 93-94ನೇ ಇಸ್ವಿದಾಗ ಅವ್ರೊಂದು 50,000 ರೂಪಾಯಿ ಕೊಟ್ಟಿದ್ರು. ಆ ಒಂದು ಬಾಡಿಗೆಯಲ್ಲೇ ಶಾಲೆ ಪ್ರಾರಂಭ ಮಾಡಿದ್ರು ಅಪ್ಪು. ಅಲ್ಲಿ ಪ್ರಾರಂಭ ಮಾಡಿ ಇವತ್ತು ಇಡೀ ಆ ಭಾಗದ್ದು ವಿದ್ಯಾರ್ಥಿ ಜನರೆಲ್ಲ ಯಾರ ಜೊತೆ ಸಂಬಂಧ ಬೆಳೆಸ್ತಿದ್ರು ಅಂತಂದ್ರೆ ಪಕ್ಕದಾಗ ಮಹಾರಾಷ್ಟ್ರ ಇದೆ, ಅಂದ್ರೆ 4-5 ಕಿಲೋಮೀಟರ್ ಅಷ್ಟೇ. ಎಲ್ಲರೂ ತರೋದು ಕುಡೋದು ಏನಿದ್ರು ಈ ಭಾಗ ಕರ್ನಾಟಕ ಬರ್ತಿಲ್ಲ. ಕಾಸರಗೋಡು ಜನ ಎಲ್ಲ ಹೋಗೋದು ಮಹಾರಾಷ್ಟ್ರಕ್ಕೆ, ಯಾಕಂದ್ರೆ ಅಲ್ಲಿ ಯಾವುದೇ ಸೌಲಭ್ಯ ಇಲ್ಲ, ಎಲ್ಲ ಮಹಾರಾಷ್ಟ್ರಕ್ಕೆ ಹೋಗ್ಬೇಕು. ಯಾವಾಗ ಅಪ್ಪೋರಲ್ಲಿ ಶಾಲೆ ತೆಗೆದ್ರು, ಆ ಶಾಲೆ ತೆಗೆದ ಮ್ಯಾಗ ಎಲ್ಲರ ಹೆಜ್ಜೆ ಯಾಕಡೆ ಆಗ್ಯಾವ ಅಂದ್ರೆ ಈ ಕಡೆ ಭಾಲ್ಕಿ ಕಡೆ ಆಗ್ಯಾವ. ಇವತ್ತು ಅಲ್ಲಿ ಕಲ್ತಂತ ಮಕ್ಕಳು ಸಾಫ್ಟ್ವೇರ್ ಇಂಜಿನಿಯರು, ಡಾಕ್ಟರ್ಸು, ಒಂದು ಕುಗ್ರಾಮ, ಅದು ಬಸ್ಸಿನ ವ್ಯವಸ್ಥೆನೂ ಇರ್ಲಿಲ್ಲ ಅಂತ ಊರಾಗ ಇವತ್ತು ಆ ಊರು ಸಮೃದ್ಧಿ ಆಗ್ಲಿಕ್ಕೆ ಎಲ್ಲರಲ್ಲಿ ಇದ್ದವ್ರು ಹೇಳ್ತಾರೆ ಅದು ಭಾಲ್ಕಿ ಮಠನೇ ಕಾರಣ. ಭಾಲ್ಕಿ ಅಪ್ಪೋರು ಯಾವಾಗ ಶಾಲೆ ತೆಗೆದ್ರು ಅವಾಗ ನಮ್ಮ ಮಕ್ಕಳದೆಲ್ಲ ಭವಿಷ್ಯ ಉಜ್ವಲ ಆಯ್ತು ಅಂತಕ್ಕಂಥ ಮಾತು ಇವತ್ತಿಗೂ ಅವರೆಲ್ಲ ಮಾತಾಡ್ತಾರೆ. ಅಲ್ಲಿ ವಿಜ್ಞಾನ ಶಿಕ್ಷಕರಾಗಿ ಆದರ್ಶ ಶಿಕ್ಷಕರು, ಒಳ್ಳೆ ಪಾಠ ಮಾಡ್ತಕ್ಕಂಥವ್ರು ಮಠದಲ್ಲೇ ಬೆಳೆದು ಇವತ್ತು ಒಳ್ಳೆ ಪ್ರವಚನ, ಅವ್ರ ಪ್ರವಚನ ಎಷ್ಟು ಇಷ್ಟಪಡ್ತಾರ ಅಂದ್ರೆ ನಮಗ್ ಜೈರಾಸರೇ ಕೂಡ್ರಿ ಅಂತಾರ. ಅವರಿಗೂ ಅದೇ ಖುಷಿ, ಕೇಳೋರಿಗೂ ಅದೇ ಖುಷಿ, ನಮಗೂ ಒಟ್ಟಾರೆ ಒಬ್ರು ಹೇಳ್ಬೇಕಂತಕ್ಕಂಥ ಭಾವ. ಅವ್ರು ಕಾಸರಗೋಡದಲ್ಲಿ ಬಹಳ ಚಲೋ ಪ್ರವಚನವನ್ನ ಮಾಡ್ತಾ ಇದ್ದಾರೆ. ಶಂಭುಲಿಂಗ ಕಾಮಣ್ಣ ಸರ್ ಅಂತೂ ಅವ್ರ ಮಾತುಗಳು ಒಂದ್ಸರ್ತಿ ಗೋವಾದಾಗ ಉಪನ್ಯಾಸ ಇತ್ತು, ಚಲೋ ಮಾತಾಡೋರಿಗೆ ಕಳಿಸ್ರಿ ಅಪ್ಪೋರಿ ಅಂದ್ರೆ ಅಪ್ಪೋರು ಬೀದರ್ ಕಲಬುರ್ಗಿ ಎರಡೋ ಹೇಳಿದ್ರು. ಎಲ್ಲಕ್ಕಿಂತ ನಮಗ್ ಶಂಭುಲಿಂಗ ಕಾಮಣ್ಣ ಸರ್ ಅಂತ ಅಪ್ಪೋರು ಗೋವಾಕ್ ಕೂಡ ಅವ್ರಿಗೆ ಕಳಿಸಿದ್ರು. ಎಲ್ಲಕ್ಕಿಂತ ಒಳ್ಳೆ ಪ್ರವಚನವನ್ನ ಅನೇಕ ಊರುಗಳಲ್ಲಿ ಮಾಡಿದ್ದಾರೆ ಕಾಮಣ್ಣ ಸರ್ ಅವರು. ಮತ್ತೆ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಇಲ್ಲಿ ಸಮ್ಮೇಳನ ಕೂಡ ಅವರು ಮಾಡಿದ್ದಾರೆ. ಇಡೀ ಜಿಲ್ಲಾ ತುಂಬಾ ಒಳ್ಳೆ ಸಂಘಟನೆ ಮಾಡಿ ಆ ಶರಣ ಸಾಹಿತ್ಯದ ರಥವನ್ನ ಬಹಳ ಯಶಸ್ವಿಯಾಗಿ ತಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಮಾರುತಿ ಗಾದಗಿಯವರು ಭಾಲ್ಕಿ ಮಠದಲ್ಲಿ ಬೆಳೆದು ಅವರು ಕಾರಮುಂಗಿ, ಸಂಗಮು,
ಗುರುಕುಲದಲ್ಲೆಲ್ಲ ಸೇವೆ ಮಾಡಿ ಈಗ ಸಂದಪುರದಲ್ಲಿ ಎಷ್ಟು ಚಲೋ ಕನ್ನಡ ಪಾಠ ಮಾಡ್ತಾರಂದ್ರೆ 125 ಅಂಕಗಳನ್ನ ಮಕ್ಕಳು ತೆಗೆದುಕೊಡ್ತಾರೆ. ಅಷ್ಟು ಚಲೋ ಅವರು ಆದರ್ಶ ಶಿಕ್ಷಕರು. ಅದ್ರ ಜೊತೆ ಅವರು ಜನ್ಮಸ್ಥಳ ಅಲ್ಲೇ ಲಾದ ಅಂತಿದೆ, ಆ ಊರಾಗ ಕೂಡ ನಾವು ಬೇರೆಗೆ ಎಲ್ರಿಗೋ ಚಾಯ್ಸ್ ಮಾಡಿದೆವು. ಅವ್ರ ಊರವ್ರೆಲ್ಲ ಅಂದ್ರು ಇಲ್ಲ ರೀ ಅಪ್ಪ ನಮ್ಮ ಮಾರುತಿ ಸರ್ರಿಗೆ ಕಳಿಸ್ರಿ. ಅವರು ಇವತ್ತಿಷ್ಟೆಲ್ಲ ಇದಾಗ್ಲಕ್ ಮಠನೇ ಕಾರಣ. ಆ ಭಕ್ತಿ ಭಾವ ಅವ್ರ ಬಲ್ಲಿ ಇದೆ ಅಂತವ್ರು ಮಾರುತಿ ಗಾದ್ಗಿಯವರು. ಅದೇ ರೀತಿ ನಮ್ಮ ಶಿವಾನಂದ ಸ್ವಾಮಿಯವರು, ಅವರು ಕಾರಮುಂಗಿ ತೆಲಂಗಾಣದಲ್ಲಿ ಅಂಬಿಕಾ ಟೀಚರ್ ಅವರು, ಶಿವಾನಂದ ಸ್ವಾಮಿಯವರು ಇಬ್ರು ಅಲ್ಲಿ ಪ್ರವಚನ ನೀಡ್ತಾರೆ. ನಮ್ಮ ಶಿವಾನಂದ ಸ್ವಾಮಿಯವರು ಮಠದಾಗ ಅವರು ಒಬ್ಬರು ಆದರ್ಶ ವಿದ್ಯಾರ್ಥಿ. ಈಗ ಆ ಭಾಗದಾಗೆಲ್ಲ ಏನಿದ್ರು ಮದುವೆಗಳಿರ್ಲಿ, ಅಲ್ಲಿ ಮನಿ ಶಾಂತಿ ಇರ್ಲಿ, ಆ ಬಸವ ತತ್ವದ ಒಂದು ತಳಹದಿ ಮೇಲೆ ಅವರೆಲ್ಲ ಕಾರ್ಯ ಮಾಡ್ತಾರೆ. ಶಿವಾನಂದ ಸ್ವಾಮಿಯವ್ರದ್ದು ಆ ಶಾಲೆ ಬೆಳವಣಿಗೆಗೆ ದೊಡ್ಡ ಶಕ್ತಿಯಾಗಿ ಅವ್ರ ಕಾರ್ಯವನ್ನ ಶಿವಾನಂದ ಸ್ವಾಮಿಯವರು ಮಾಡ್ತಾ ಇದ್ದಾರೆ. ಅಲ್ಲಿ ನಮ್ಮ ಮಠದ ಹೊಲ, ಶಾಲೆ, ಅಲ್ಲಿ ಭಕ್ತ ಸಮೂಹ ಒಳ್ಳೆ ರೀತಿಯಿಂದ ಅವ್ರ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಂಜು ಕುಮಾರ್ ಜುಮೂರ್ ಅವ್ರ ಬಗ್ಗೆ ನಮ್ಮ ಸಂದಪುರದಲ್ಲಿ ಅನುಭವ ಮಂಟಪ ಗುರುಕುಲು ಅಲ್ಲಿ ಪ್ರಾರಂಭ ಆಗ್ಲಕ್ ಅದಕ್ಕೆಲ್ಲ ಹಿಂದಿನ ಶಕ್ತಿ ಯಾರು ಅಂದ್ರೆ ನಮ್ಮ ಸಂಜು ಕುಮಾರ್ ಜುಮಾರ್ ಸರ್. ಅಲ್ಲೆಲ್ಲ ಆರಂಭದಲ್ಲಿ ಕಾರವಾರ, ಸಿರ್ಸಿ, ಹೊನ್ನಾವರ ಆ ಟೀಚರ್ಸ್ ಇರ್ತಿದ್ರು. ಆ ನೀರಿನ ಸಮಸ್ಯೆ ಬಹಳ, ಬ್ಯಾರಲ್ ತುಂಬಿ ಮನೆಗೆ ನೀರು ಕೊಟ್ಟವ್ರು ನಮ್ಮ ಜುಮ್ಮೂರು. ಅಂದ್ರೆ ಇವತ್ತಿಗೂ ಅವ್ರಿಗೆ ಒಂದು ರೀತಿ ತಾಯಿ ಹಂಗ ಆ ಟೀಚರ್ಸ್ ಕಾಣ್ತಾರೆ. ಅವ್ರಿಗೊತ್ತು ಜಿಲ್ಲಾ ಭಾರತಿ ಬಸವಗಳ ಅಧ್ಯಕ್ಷರಾಗಿ, ಹೈಸ್ಕೂಲ್ ಶಿಕ್ಷಕರಾಗಿ ಸಂಘಟನೆ ಮಾಡಿಕೊಂಡು ಇವತ್ತು ಎಷ್ಟು ಜನಪ್ರಿಯತೆ ಇದೆ ಅಂದ್ರೆ ಜುಮ್ಮಾ ಸರ್ರಿಗೆ ಕಳಿಸ್ರಿ ಅಂತಾರೆ ಎಲ್ಲರೂ. ಅಂತ ಜುಮ್ಮಾ ಸರ್ ಅವರು ಔರಾದ್ನಲ್ಲಿ ಪ್ರವಚನವನ್ನ ಮಾಡ್ತಾರೆ. ನಮ್ಮ ಪ್ರಕಾಶ್ ದೇಶಮುಖ್ ಅವರು ನಾವು ಕೂಡ ಭಾಲ್ಕಿ ಮಠಕ್ಕೆ ಬಂದಿದ್ದೀವಿ. ಅವ್ರದ್ದು ಆದರ್ಶ ಶಿಕ್ಷಕರು. ಅವರು ಎಷ್ಟು ಆದರ್ಶ ಅಂದ್ರೆ ಸಂಪನ್ಮೂಲ ವ್ಯಕ್ತಿ. ಕಲ್ಯಾಣ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳು, ಕಾಲೇಜುಗಳು, ಅನೇಕ ಗ್ರಾಮೀಣ ಭಾಗಕ್ಕೂ ಹೋಗಿ ಪ್ರೌಢ ಶಾಲೆ ಮಕ್ಕಳಿಗೆ ಈ SLC ಬಗ್ಗೆ ಆ ಮಕ್ಕಳ ಗುಣಮಟ್ಟವನ್ನ ಹೆಚ್ಚಿಸಲಿಕ್ಕೆ ಒಂದು ದೊಡ್ಡ ಶಕ್ತಿ ಅಂದ್ರೆ ಪ್ರಕಾಶ್ ದೇಶಮುಖ್ ಅವರು ಅನೇಕ ಜಿಲ್ಲೆಗಳಲ್ಲಿ ಹೋಗಿ ಆ ಒಂದು SLC ಬಗ್ಗೆ ಮಕ್ಕಳಿಗೆ ಶಿಕ್ಷಣ ಗುಣಮಟ್ಟವನ್ನ ಹೆಚ್ಚಿಸಿದ್ದಾರೆ. ಅದರ ಜೊತೆ ಹೋದ ವರ್ಷ ಕೂಡ 3-4 ಕಡೆ ಅವರು ಪ್ರವಚನ ಮಾಡಿದ್ದಾರೆ. ಮತ್ ಈ ವರ್ಷ ಎಲ್ಲರದು ಒಂದೊಂದು ಊರುಗಳವ. ಪ್ರಕಾಶ್ ದೇಶಮುಖ್ ಅನ್ನೋರ್ದು 2 ಊರವ, ಒಂದು ಎಕ್ಕಲಾರು, ಒಂದು ನಾಗೂರು. ಅವರಿಗೆ ಪಬ್ಲಿಕ್ ಟಿವಿದವರು ಅವ್ರಿಗೆ ಪಬ್ಲಿಕ್ ಹೀರೋ ಅಂತ ತಿಳ್ಕೊಂಡು ಪುರಸ್ಕಾರವನ್ನ ಕೊಟ್ಟಿದ್ದಾರೆ. ಅಂತ ಪ್ರಕಾಶ್ ದೇಶಮುಖ್ ಅವರು ಬಹಳ ಬಡತನದಿಂದ ಬಂದವರು, ತಂದೆ ತೀರ್ ಹೋಗಿದ್ರು. ಅಂತ ಸಂದರ್ಭದಲ್ಲಿ ಅಪ್ಪೋರ್ ಆಶ್ರಯ ಕೊಟ್ಟಾರಂತ ತಿಳ್ಕೊಂಡೆ ಇವತ್ತು ನಾ ಶಿಕ್ಷಕನಾಗಿದ್ದೀನಿ, ಇವತ್ತು ಈ ಮಟ್ಟಕ್ಕೆ ಬೆಳೆದೀನಿ ಅಂತಕ್ಕಂಥ ಒಂದು ಹೆಮ್ಮೆ ಗೌರವ ಅವ್ರ ಕಣಕಣದಲ್ಲಿಯೂ ಇದೆ. ಅವರು ಪ್ರಕಾಶ್ ದೇಶಮುಖ್ ಅನ್ನೋರು ಅಪ್ಪೋರ್ ಮಾರ್ಗದರ್ಶನದಲ್ಲೇ ಪ್ರವಚನವನ್ನ ನೀಡುತ್ತಾ ಇದ್ದಾರೆ. ಮತ್ತೆ ಡಾಕ್ಟರ್ ಶಿವಲಿಂಗ್ ಹೇಳಿಯವರು, ಅವ್ರ ಬಗ್ಗೆ ಹೇಳಿಕ್ಕೆ ಬಹುಮುಖ ಪ್ರತಿಭೆ. ಅವರು ಪ್ರವಚನ ಎಷ್ಟು ಜನಪ್ರಿಯತೆ ಇದೆ ಅಂದ್ರೆ ಜಿಲ್ಲಾ ಪ್ಲೇಸ್ದಲ್ಲೇ ಅವರು ಪ್ರವಚನ ಮಾಡಿದ್ದಾರೆ. ಮತ್ತು ಸಂಪನ್ಮೂಲ ವ್ಯಕ್ತಿ ಇದ್ದಾರೆ. ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅತ್ಯಂತ ಪ್ರೀತಿ ಶಿಕ್ಷಕರು ಯಾರಾದ್ರೂ ಹೆಸರು ಹೇಳ್ತಾರಂದ್ರೆ ಆ ಶಾಲೆಯಲ್ಲಿ ಡಾಕ್ಟರ್ ಶಿವಲಿಂಗ್ ಹೇಡಿಯವ್ರನ್ನೇ ಹೆಸರು ಹೇಳ್ತಾರೆ. ಅಂತವರು ಸಂದಪುರದಲ್ಲೇ ಪ್ರವಚನವನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ ಎಲ್ಲರೂ ಒಬ್ಬರಿಗಿಂತ ಒಬ್ಬರಿಗೆ ಚಲೋ ಪ್ರವಚನ ಮಾಡ್ಲತ್ತಾರೆ. ಇದು ಅತಿ ಖುಷಿ ಆಗದ ಮೊಟ್ಟ ಮೊದಲು ಯಾರಿಗಂದ್ರೆ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ, ಅವ್ರ ಭಾಲ್ಕಿ ಮಠಕ್ಕೆ ಅವರೆಲ್ಲರೂ ಒಳ್ಳೆ ರೀತಿಯಿಂದ ಪ್ರವಚನ ಮಾಡಿ ಅವರೆಲ್ಲ 25ನೇ ತಾರೀಕು 24ನೇ ತಾರೀಕು ಪ್ರವಚನ ಮುಗಿದ ಮೇಲೆ 25 ಬೆಳಗ್ಗೆ 10 ಗಂಟೆಗೆ ಎಲ್ಲರೂ ಬಂದು ದರ್ಶನ ತಗೊಂಡು ಪ್ರಸಾದನ ಸ್ವೀಕರಿಸಬೇಕು. ನೀವೆಲ್ಲ 25ನೇ ತಾರೀಕು ಎಷ್ಟಾಯ್ತು ಅಷ್ಟೆಲ್ಲ ಅಲ್ಲಿ ಗಾಡಿ ಮಾಡಿಕೊಂಡು ಹೆಚ್ಚಿನ ಸಂಖ್ಯೆ ಎಲ್ಲರೂ 25ನೇ ತಾರೀಕಿಗೆ ಇಲ್ಲಿ ಬರ್ತಾರೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಮತ್ತೊಮ್ಮೆ ಇಷ್ಟು ಪ್ರವಚನದ ಸದುದ್ದೇಶ ಏನು ಅಂತಂದ್ರೆ ಈಗಾಗಲೇ ಅಪ್ಪಗಳು ಹೇಳಿದ್ದಾರೆ. ಏನು ಅಂತಂದ್ರೆ ಯಾವಾಗಲೂ
ಹಣ ಸಂಪತ್ ಐಶ್ವರ್ಯ ಹೆಚ್ಚ ಕಮ್ಮ ಆದ್ರೂ ಪರವಾಗಿಲ್ಲ, ಈ ಮನಸ್ಸು ಚಲೋ ಇತ್ತಂದ್ರೆ ಜಗತ್ತಿನಾಗ ಅವನೇ ದೊಡ್ಡ ಶ್ರೀಮಂತ. ಆ ಶ್ರೀಮಂತಿಕೆ ಮಾಡೋ ಸಲುವಾಗಿ ಎಲ್ಲ ಪ್ರವಚನ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ತಾವೆಲ್ಲರೂ ಈಗಾಗಲೇ ಈ ಪ್ರವಚನ ಸೇವಾ ಸಮಿತಿ ಅಧ್ಯಕ್ಷರು ನಮ್ಮ ಗುಂಡಪ್ಪ ಸಂಗಮಕರ್ ಅವರು ಈಗ 25ನೇ ತಾರೀಕು ಅಮಾವಾಸ್ಯೆ ಮರುದಿನ ಹಿಡಿದು ಪ್ರವಚನ ಆರಂಭ ಆಗ್ತದೆ. 1 ತಾಸು ನೀವೆಲ್ಲರೂ ಸಮಯ ತಕ್ಕಂತೆ ವರ್ಷ ಪ್ರತಿ ವರ್ಷಕ್ಕಿಂತ ವರ್ಷ ಮತ್ತಿಷ್ಟು ಆ ಪ್ರವಚನದ ಸವಿಯನ್ನ ನೀವು ಸವಿತಾ ಇದ್ದೀರಿ. ಇನ್ನೂ ಕೇಳ್ಬೇಕಂತಕ್ಕಂಥ ಇದರಲ್ಲಿ ಅಪ್ಪೋರು ಅಲ್ಲಿ ಮಂಗಲ ಮಾಡ್ತಾರೆ. ಹೀಗಾಗಿ ಬೆಳಗ್ಗೆ ಸರಿಯಾಗಿ 8 ಮಠದಲ್ಲಿ ಪೂಜೆ, ಪಾದೋದಕ, ಪ್ರಸಾದ ಸ್ವೀಕರಿಸೋದು, ಹೊರಗೆಲ್ಲ ಭಜನೆಗಳು ನಡೀತವೆ. ಅದು ಮುಗಿದ್ಮೇಲೆ ಮತ್ತೆ ಸಾಯಂಕಾಲ ಸರಿಯಾಗಿ ನೀವೆಲ್ಲರೂ ಅಪ್ಪೋರು 6 ಗಂಟೆ ಒಳಗಡೆ ಇಲ್ಲಿ ಇರ್ತಾರೆ. ನೀವೆಲ್ಲರೂ 5:15 ಹೆಚ್ಚೆ ಎಲ್ಲರೂ ನೀವು ಆಗಮಿಸಿ ಪ್ರವಚನ ಯಶಸ್ವಿ ಮಾಡ್ರಿ ಅಂತಕ್ಕಂಥ ಮಾತನ್ನು ತಿಳಿಸಿ, ಮತ್ತ ಜುಲೈ ಆಗಸ್ಟ್ ಈ 25 ತನಕ ವಿಶೇಷ ಕಾರ್ಯಕ್ರಮಗಳಿವೆ. ಮೊದಲನೇದು ಬಸವ ಪಂಚಮಿ, ಅದು 29 ತಾರೀಕು ಅಲ್ಲಿ ಸ್ಲಮ್ ಏರಿಯಾದಾಗ ಹೋಗಿ ಅಲ್ಲಿ ಎಲ್ಲರಿಗೂ ಪ್ರಸಾದನ ಮಾಡಿಸ್ತಕ್ಕಂಥದ್ದು. ಆ ನಂತರ ಮತ್ತಿಲ್ಲಿ ಕಪೂರ್ ಕುಮಾರಸ್ವಾಮಿಗಳ ಜಯಂತಿ ನಡೀತದೆ. ಸ್ವಾತಂತ್ರ್ಯೋತ್ಸವ 15ನೇ ತಾರೀಕು ಆಗುತ್ತಿರ್ತದೆ. ಮತ್ತ ಅಂತದ ಮಧ್ಯದಲ್ಲೇ ಇನ್ನ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳು ಇರ್ತವೆ. ಕೊನೆಗೆ 25ನೇ ತಾರೀಕು ಅವತ್ತು ಬಹುತೇಕ ಅಪ್ಪೋರು ಒಂದು ಸಾರಿನೂ ಅವ್ರು ಎಷ್ಟೋ ಜನ ಏನ್ ಹೇಳಿದ್ರು ಹುಟ್ಟಹಬ್ಬ ಮಾಡ್ಕೊಂಡಿಲ್ಲ. ಕೊನೆಗೆ ಆ ಸುದೈವಿ ಮಕ್ಕಳದೇ ಹುಟ್ಟಹಬ್ಬ ಅಂತ ಹೇಳಿ ಆ ಮಕ್ಕಳನ್ನೇ ಮಾಡ್ಕೋತ ಬಂದಿದ್ದೀವಿ. ಈ ವರ್ಷ ಆಗಸ್ಟ್ 25ಕ್ಕ 75 ವರ್ಷವನ್ನ 70 ವಸಂತವನ್ನ ತುಂಬುತ್ತದೆ. ಅವತ್ತು 25ನೇ ತಾರೀಕು ವೇದಿಕೆ ಕಾರ್ಯಕ್ರಮ 2 ತಾಸು ಇರ್ತದೆ. ಅಲ್ಲಿ ಅನೇಕರು ವೇದಿಕೆ ಮೇಲೆ 2 ತಾಸು ಕಾರ್ಯಕ್ರಮ ಇರ್ತದೆ. ಅದು ಮುಗಿದ ತಕ್ಷಣ ದರ್ಶನ ಪ್ರಸಾದ ಇರ್ತದೆ. 25ನೇ ತಾರೀಕು ಅಮೃತ ಮಹೋತ್ಸವ ಉದ್ಘಾಟನಾ ಸಮಾರಂಭದಲ್ಲಿ ಎಲ್ಲರೂ ಸಾಕ್ಷಿಯಾಗಿ ಕಾರ್ಯಕ್ರಮದ ಪೂಜ್ಯರ ದರ್ಶನ ಆಶೀರ್ವಾದ ಪಡ್ಕೊಂಡು ನಮ್ಮ ಎಲ್ಲರ ಬದುಕನ್ನ ಹಸನು ಮಾಡ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ತಿಳಿಸಿ, ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸಿ, ಮತ್ತೊಮ್ಮೆ ನಮ್ಮ ವೀರಣ್ಣ ಕುಮಾರ್ ಅವರ ಮನೆತನಕ್ಕೆ ಅಪ್ಪೋರ ಆಶೀರ್ವಾದ, ಬಸವಾದಿ ಶರಣರ ಆಶೀರ್ವಾದದಿಂದ ಅವ್ರ ಬಳಿ ಧೈರ್ಯ, ಅವ್ರ ಬಳಿ ಆತ್ಮಸ್ಥೈರ್ಯ ಹೆಚ್ಚಿಸಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಅದೇ ರೀತಿ ನಮ್ಮ ಜ್ಞಾನಯೋಗ ಆಶ್ರಮದಲ್ಲಿ ಬೆಳೆದು ನಮ್ಗೆಲ್ಲ ಒಂದು ರೀತಿ ಪ್ರೇರಣೆ ಶಕ್ತಿ ಈಶಾ ಪ್ರಸಾದ್ ಮಹಾಸ್ವಾಮಿಗಳವರು. ಅವರು ಎಷ್ಟು ಸೇವಾ ಮಾಡ್ಯಾರಂದ್ರೆ ಅವರು ಬಹುತೇಕ ನಾವೆಲ್ಲ ಇನ್ನ ಕಲಿಯಂಗ ಅವ್ರ ಸೇವೆ ಇದೆ. ಜ್ಞಾನ ಯೋಗ ಆಶ್ರಮದ ಸಿದ್ದೇಶ್ವರ ಅಪ್ಪುಗಳವರಿಗೆ ಒಂದು ತಾಯಿಗಿಂತ ಹೆಚ್ಚು ಸೇವೆ ಈಶಾ ಪ್ರಸಾದ್ ಗುರುಗಳು ಮಾಡಿದ್ರು. ಅವರ ಸೇವೆ, ಅವರ ಆರೋಗ್ಯ ಚಲೋ ಇರ್ಲಿಕ್ಕೆ, ಅವರಿಗೆ ಅವರು ಎಲ್ಲ ರೀತಿಯಿಂದ ಅವ್ರ ಪ್ರವಚನ ಯಶಸ್ವಿಗೆ ಅನೇಕ ಕಾಣದ ಕೈಗಳಿವೆ. ಅದರಲ್ಲಿ ಈಶಾ ಪ್ರಸಾದ್ ಗುರುಗಳದಿದೆ. ಅಂತ ಪೂಜ್ಯರು ಅವ್ರ ಸೇವಾದ ಫಲ ಸೇವಾ ಮಾಡಿ ಇವತ್ತು ಮಹಾರಾಷ್ಟ್ರದಲ್ಲಿ ಜತ್ ತಾಲೂಕಿನ ಬೀಳೂರು ವಿರಕ್ತ ಮಠದ ಉತ್ತರಾಧಿಕಾರಿಗಳಾಗಿದ್ದಾರೆ. ಮುಂದಿನ ತಿಂಗಳೇ ಅವ್ರ ಪಟ್ಟಾಭಿಷೇಕ ಇದೆ. ಅವರು ಅಪ್ಪೋರ ಹತ್ತಿರ ಯಾಕೆ ಬಂದಿದ್ದಾರೆ ಅಂದ್ರೆ ಇಲ್ಲೆಲ್ಲ ಕಲಿಬೇಕು. ಅಪ್ಪೋರ ಹತ್ತಿರ ಅಪ್ಪೋರ್ದು ಏನೇನ್ ಇಲ್ಲಿ ಸಾಮೂಹಿಕ ಲಿಂಗ ಪೂಜೆದ್ ಇರ್ಬೋದು, ಅಪ್ಪೋರು ನಡೆ ನುಡಿ ಆಚರಣೆ ಅವೆಲ್ಲವೂ ನನ್ನ ಮೇಲೆ ಬರ್ಲಿ ಎಂಬ ಭಾವ ಇಟ್ಕೊಂಡು ಇಲ್ಲಿ ಅಪ್ಪೋರ ಹತ್ತಿರ ಬಂದಿದ್ದಾರೆ. ಅಂತ ಪೂಜ್ಯರು ನಮಗೆಲ್ಲರಿಗೂ ದರ್ಶನ ಕೊಟ್ಟಿದ್ದು ನಮ್ಗೆ ಅತಿ ಖುಷಿಯಾಗಿದೆ. ಅವರಿಗೆ ಈಗ ನಿರಂಜನ ಮಹಾಸ್ವಾಮಿಗಳವರು ಗೌರವವನ್ನ ಸಲ್ಲಿಸಬೇಕು. ಇದು ಮುಗಿದ ಮೇಲೆ ಈಗ ನೇರವಾಗಿ ಇಲ್ಲಿ ಮಂಗಲ ಆಗ್ತದೆ. ಇದರಲ್ಲಿ ವಿಶೇಷವಾಗಿ ನಮ್ಮ ವೀರಣ್ಣನವರ ಮಗ ಆಗಿರ್ತಕ್ಕಂಥ ಪ್ರಭುದೇವರು ಹಾಗೂ ಅವರ ಧರ್ಮಪತ್ನಿಯವರು ಭಾರತೀಯವರು ತಾಯಿಯವರು ಅವರು ಕೂಡ ಇಲ್ಲಿ ಆಶೀರ್ವಾದವನ್ನ
ಪಡ್ಕೋಬೇಕು ಅಂತಕ್ಕಂಥದ್ದು ಮಾತನ್ನು ತಿಳಿಸಿ ಅವ್ರ ಬಳಿ ಧೈರ್ಯ, ಅವ್ರ ಬಳಿ ಎಲ್ಲ ರೀತಿಯಿಂದ ಶಕ್ತಿ ಅಪ್ಪೋರ ಆಶೀರ್ವಾದದಿಂದ ಹೆಚ್ಚಿಸಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿ.